ಇದೆ ಅಲ್ಲಿ ನಮ್ಗೆ ಇದನ್ನು ತೋರಿಸಿದ್ದಾರೆ. ಇವರೇ ಈಶ್ವರ. ಪಾರ್ವತಿಗೆ ಮದುವೆ ನಡೀತಾ ಇದೆ. ಋಷಿ ಬಂದವನೇ ಅಗಸ್ತ್ಯ ಮಹಾಮುನಿ ಮದುವೆ ಮಾಡಿಸೋದಕ್ಕೆ. ಈಶ್ವರಗೆ ಬಾಸಿಂಗ ಅಂತ ಕಟ್ಟವರಿಗೆ ನಮ್ಮ ಮಣ್ಣಲ್ಲಿ ಕಟ್ತಾರೆ ನೋಡ್ರಿ ಆತರ. ಪಾರ್ವತಿ ದೇವನು ಬಾಸಿಂಗ ಕಟ್ಟಿದ್ದಾರೆ. ಈಶ್ವರ ಪಾರ್ವತಿ 4 ಬೆಳ್ಳಿ ಇಟ್ಕೊಂಡಿದ್ದಾನೆ. ಯಾಕಂದ್ರೆ 4 ವೇದ ಇದಾವೆ. ಋಗ್ವೇದ, ಯಜುರ್ವೇದ, ಸಾಮ, ಅದಾನ್ ವೇದ. 4 ದಿಕ್ಕಿದೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಆ ತರ 4 ವೇದಗಳು, 4 ದಿಕ್ಕುಗಳು ಸಾಕ್ಷಿಯಾಗಿ ನಾನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸ್ತಾ ಇದ್ದೀನಿ ಅಂತ ಅರ್ಥ. ಈ ತರ ಮದುವೆ ನಡೀತಾ ಇದೆ ಕೈಲಾಸದಲ್ಲಿ. ಈ ಮದುವೆ ನೋಡಕ್ಕೆ ಎಲ್ಲರೂ ಬಂದವರೇ, ದೇವತರು, ಋಷಿಗಳು, ಯಾರ್ಯಾರು ಬಂದಿದ್ರು ಅವ್ರ ಹೆಸರುಗಳೆಲ್ಲ ನಾನು ತೋರಿಸ್ತೀನಿ ನಿಮ್ಗೆ. ಅವ್ರನ್ನ ಅಲ್ಲಿ ಬಂದ್ರೆ ಅವರೆಲ್ಲರೂ ಅಲ್ಲಿ ಇದಾರೆ. ಈ ಮಧ್ಯ ಬನ್ನಿ. ಮಧ್ಯಾಹ್ನ ನಿಂತ್ಕೊಂಡ್ರೆ ಎಲ್ಲರೂ ಕಾಣಿಸ್ತಾರೆ. ನಿಮಗೆ ವಾಸ್ತು ಅಂದ್ರೆ ಗೊತ್ತಾಗತ್ತಾ ಇಲ್ಲಿ ಯಾರಿಗನ್ನ? ಅಷ್ಟದಿಕ್ಪಾಲಕರು ಈ ಮದುವೆ ನೋಡಕ್ ಬಂದವ್ರೆ. ಈಶ್ವರ ಮದುವೆ ನಡೆದಿರೋದು ಕೈಲಾಸದಲ್ಲಿ. ಅವಾಗ ಯಾರ್ಯಾರು ಅಲ್ಲಿಗೆ ಹೋಗಿದ್ರು ಅಂಬೋದು ನಾನೀಗ ನಿಮ್ಗೆ ತೋರಿಸ್ತೀನಿ. ಒಂದ್ ನಿಮಿಷ ನೀವು ಇಲ್ಲೇ ಇರ್ತೀರಾ. ಸೂರ್ಯ ಹುಟ್ಟೋದು ಈ ಕಡೆ ಈಸ್ಟ್, ಇದು ನಾರ್ತ್. ದೇವಮೂಲೆ ಅಂತೀವಿ ನೋಡಿ, ಈಶಾನ್ಯ ಮೂಲೆ. ಈಶ್ವರ ನಂದಿ ವಾಹನ ಮೇಲೆ ಕಲ್ಯಾಣ ಮಾಡ್ಬೇಕೆ ಬಂದ್ಮೇಲೆ ಈಶ್ವರಿಗೆ ಅಲಂಕಾರ ಮಾಡಿದ್ರೆ ಹೀಗಿರ್ತಾನೆ. ಅಳಿಗೆ ಕಾಲ್ ತೊಳೆಯೋಣ ಅಂತ ಪಾರ್ವತಿ ತಾಯಿ ಬಂದ್ರು, ಮೈನಾ ದೇವಿ ಹೂವ ತಕೊಂಡ್ ಬಂದ್ರು. ಪಾರ್ವತಿ ತಂದೆ ಬಂದ ಹಿಮವಂತ, ಚೆನ್ನಾಗಿ ನೀರು ತಗೊಂಡ್ ಬಂದ ಅಳಿಗೆ ಕಾಲ್ ತೊಳೆಯೋದಿಕ್ಕೆ. ದೇವೇಂದ್ರ ಬಂದು ಈಸ್ಟ್ ನಲ್ಲಿ ನಿಂತ್ಕೊಂಡ, ಕೈನಲ್ಲಿ ವಜ್ರಾಯುಧ ಹಿಡ್ಕೊಂಡ್ ಬಂದ. ಆನೆ ವಾಹನ, ಆನೆ ಅಂದ್ರೆ ಗೊತ್ತಲ್ಲ, ವೈಟ್ ಎಲಿಫೆಂಟ್ ಅಂತೀವಿ ನಾವು. ಐರಾವತಿ ಮೇಲೆ ಬರ್ತಾರೆ. ಆ 2 ತಲೆ ಇರೋದು ಅಗ್ನಿದೇವ, ಅಗ್ನಿಮೂನಲ್ಲಿ ಇದ್ದಾರೆ. ಕುರಿ ಮೇಲೆ ಬಂದ. ಯಮಧರ್ಮರಾಜ ದಕ್ಷಿಣ ಕಡೆ ಇದ್ದಾರೆ, ಕೋಣ ಮೇಲೆ ಬಂದ. ವಸಿಷ್ಠ ಮಹಾಮುನಿ ಋಷಿ ಮದುವೆ ನೋಡೋದಕ್ಕೆ ಬಂದ್ರು. ವರುಣ ಮಳೆ ದೇವರು ಪಶ್ಚಿಮ ನಿಂತ್ಕೊಂಡವ್ರೆ, ಕ್ರೋಕೊಡೈಲ್ ಮಸಲೆ ಮೇಲೆ ಬಂದ್ರು. ಇಲ್ಲಿ ಬೃಹಸ್ಪತಿ ದೇವತರಿಗೆಲ್ಲ ಗುರು. ಇಲ್ಲಿ 3 ತಲೆ ಇರೋರು ದತ್ತಾತ್ರೇಯ. ಇಲ್ಲಿ ಶ್ರೀ ಮಹಾವಿಷ್ಣು. ವಾಯುದೇವರು ವಾಯುವಿನಲ್ಲಿ ಬಂದು ನಿಂತವ್ರೆ. ವಾಹನ ಜಿಂಕೆ ಮೇಲೆ ಬಂದ, ಡೀರ್. ಇಲ್ಲಿ ಕುಬೇರ, ಕುಬೇರ ಅಂದ್ರೆ ಗೊತ್ತಲ್ಲ ಹಣ. ಕುಬೇರ ನಿಂತ್ಕೊಂಡ ಹಾರ್ಸ್ ವೆಹಿಕಲ್. ಹಾರ್ಸ್ ಅಂದ್ರೆ ಕುದುರೆ ಮೇಲೆ ಬಂದ. ಋಷಿ ವಿಶ್ವಾಮಿತ್ರ. ನಾನು ಹೇಳಿದವರೆಲ್ಲರೂ ಈಶ್ವರ ಮದುವೆಗೆ ಹೋಗಿದ್ದಾರೆ. ಕೈಲಾಸದಲ್ಲಿ ನಡೆದಿರೋ ಮದುವೆನ ಇಲ್ಲಿ ನಮಗೆ ಪಿಲ್ಲರ್ಸ್ ಅಲ್ಲಿ ತೋರಿಸಿದಾರೆ ಅಷ್ಟೇ. ರಿಯಲ್ ಈಶ್ವರ ಇಲ್ಲಿ ಬಂದು ಮದುವೆ ಮಾಡ್ಕೊಂಡಿಲ್ಲ. ನಾನು ಹೇಳಿದ್ದೆಲ್ಲ